ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ಸಿಂಪಲ್ಲಾಗಿ ಟಿಫನ್ ಬಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಟಿಫನ್ ಬಾಕ್ಸಿಗೂ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ರಿಚ್ ಪ್ರೋಟೀನ್ ಇರುತ್ತೆ. ಎಲ್ಲ ವಯಸ್ಸಿನವರು ಇಷ್ಟಪಟ್ಟು ತಿನ್ಬೋದು. ತುಂಬ ಆರೋಗ್ಯಕರವಾದ ಒಂದು ಪಾಲಕ್ ರೈಸನ್ನು ಮಾಡ್ತಾಯಿದ್ದೀನಿ. ಈಸಿ ರೆಸಿಪಿ, ಆರೋಗ್ಯವಾಗಿರುತ್ತೆ. ತುಂಬ ತರಕಾರಿಗಳು ಯೂಸ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆ ಹಾಕ್ಬೋದು. ಬೆಳಗ್ಗೆ ಟಿಫನಿಗೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಬನ್ನಿ ಏನೇನು ಬೇಕು ಅಂತ ನೋಡೋಣ. ಈಗ ತುಂಬ ಚೆನ್ನಾಗಿ ವಿಡಿಯೋಗಳೆಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ, ಧನ್ಯವಾದಗಳು. ಬನ್ನಿ ಈಗ ಏನೇನು ಬೇಕು ಅಂತ ನೋಡೋಣ. ಪಾಲಕ್ ರೈಸಿಗೆ ನಾನು ಮೊದಲನೇದಾಗಿ ಪಾಲಕ್ನ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಏನಕ್ಕಂದರೆ ಆಲೂಗಡ್ಡೆ ತುಂಬ ಕಪ್ಪು, ನೀರಲ್ಲಿ ಇಲ್ಲಾಂದ್ರೆ ಕಪ್ಪು ಆಗಿಬಿಡುತ್ತೆ. ಇದು ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕಡಲೆಕಾಳಿತ್ತು ನನ್ನ ಹತ್ರ, ಮೊಳಕೆ ಬಂದಿದ್ದು, ಅದನ್ನು ಒಂದು ಬಟ್ಲ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕೋದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪುದೀನ ಕೊತ್ತಂಬರಿ ತೊಳೆದು ಇಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ಒಂದು ಸ್ವಲ್ಪ, ಒಂದು 5ರಿಂದ 6 ಹಸಿಮೆಣಸಿನಕಾಯಿ, 1 ಇಂಚ್ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 10ರಿಂದ 15 ಗೋಡಂಬಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಹಸಿಮೆಣ್ಸಿಗೆ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಅದನ್ನು ಮಿಕ್ಸಿಯಲ್ಲೇ ಹಾಕ್ಕೊತಾ ಇದ್ದೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸಿಯಲ್ಲೇ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಮತ್ತೇನು ರುಬ್ಬೋದಿಲ್ಲ, ಇಷ್ಟೇ ರುಬ್ಬೋದಿರೋದು. ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇಷ್ಟು ಸಣ್ಣಗೆ ಪೇಸ್ಟ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಒಗ್ಗರಣೆಯಲ್ಲೇ ಮಾಡ್ಕೊಳ್ಳೋದು. ಇದನ್ನು ಇಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ನೀರು ಹಾಕೊಂಡೆ ಪೇಸ್ಟ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಒಂದು ದಪ್ಪ ತಳದ ಬಾಣಲಿ, ಪಾತ್ರೆ, ನಿಮ್ಮ ಹತ್ರ ಯಾವುದು ಇದೇನೋ ಅದು ಇಟ್ಕೊಳ್ಳಿ. ಒಂಚೂರದ್ದು ದಪ್ಪ ಇರಲಿ ತಳ, ಸಿಹಿಯೆಲ್ಲ. ನಾನು ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಒಂದು ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಫ್ಲೇವರು ಚೆನ್ನಾಗಿರುತ್ತೆ, ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ. ಆಮೇಲೆ ಗೋಡಂಬಿ ಇಟ್ಕೊಂಡಿದ್ನಲ್ಲ, ಅದನ್ನು ಒಗ್ಗರಣೆಲೆ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕೆಂಪಾಗಿದೆ. ಈಗ ಅದಕ್ಕೊಂದು ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗಲಿ. ಇದು ಟೊಮೊಟೊ ಏನೂ ಹಾಕಲ್ಲ ನಾನು, ಚೆನ್ನಾಗಿರುತ್ತೆ ಇದು. ಈರುಳ್ಳಿ ಬ್ರೌನ್ ಆಗ್ತಾಯಿದೆ. ಈಗ ಇದಕ್ಕೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಒಂದೊಂದೇ ತರಕಾರಿ, ಆಮೇಲೆ ಕಡಲೆಕಾಳು ನೋಡಿ, ಕಡಲೆಕಾಳು ಚೆನ್ನಾಗಿ ಮೊಳಕೆ ಬಂದಿದೆ. ಇದು ಎಣ್ಣೆಯಲ್ಲೇ ಫ್ರೈ ಆಗುತ್ತೆ, ಎಣ್ಣೆಯಲ್ಲೇ ಬೇಯುತ್ತೆ. ನಾವು ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ಇದಕ್ಕೆ, ಎಣ್ಣೆಯಲ್ಲೇ ಬೇಯುತ್ತೆ ಚೆನ್ನಾಗಿ. ಆಮೇಲೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನೀರೆಲ್ಲ ಬಸ್ಬಿಟ್ಟು ಹಾಕಿ, ಅದರಲ್ಲಿ ನೀರು ಹಾಕಿಟ್ಟಿರ್ತೀವಲ್ವ ನಾವು, ಆ ನೀರೆಲ್ಲ ತೆಗೆದ್ಬಿಟ್ಟು ಹಾಕೋದು. ಬೀನ್ಸ್ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಲು ಹೊಂದ್ಕೊಂಡು, ತರಕಾರಿ ಎಲ್ಲ ಬೇಯಬೇಕಲ್ಲ. ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಕುಡ್ಕೊಳ್ಳುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ಮಿಕ್ಸಿ ಮಾಡಿ ಹಾಕ್ಕೋಬೋದು. ಇದು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಇದು ಮಸಾಲ ಗೊಜ್ಜು ಥರ ಅನಿಸಲ್ಲ. ಈ ಥರ ಮಾಡಿದ್ರೇ ಚೆನ್ನಾಗಿರೋದು. ಇದು ಈ ಥರ ಮಾಡ್ಕೊಳ್ಳಿ ಒಂದು ಸಲ, ಚೆನ್ನಾಗಿರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಪಾಲಕಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ಪಾಲಕ್ಕು, ಚಪಾತಿ, ಪಾಲಕ್ ಎಷ್ಟು ಕೊಟ್ಟರು ಒಳ್ಳೆಯದೇ, ವಿಟಮಿನ್ ಬಿ ಇರುತ್ತೆ. ಆಮೇಲೆ ಇದು ಕಿಡ್ನಿ ಸ್ಟೋನ್ ಇರೋರಿಗೆ ಪಾಲಕ್ಕು ಅವಾಯ್ಡ್ ಮಾಡಬೇಕಂತ. ಇದರಲ್ಲಿ ಕಲ್ಲಾಗೋ ಸಾಧ್ಯತೆ ಜಾಸ್ತಿ. ಕಿಡ್ನಿ ಸ್ಟೋನ್ ಇರೋರು ತಿಂದರೆ
ಕಿಡ್ನಿಯಲ್ಲಿ ಕಲ್ಲಿರುತ್ತಲ್ವಾ ಅದು ಮತ್ತೆ ಬೆಳೆಯುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕಿಡ್ನಿಯಲ್ಲಿ ಕಲ್ಲು ಏನಾದ್ರು ಅದೇ ಕಿಡ್ನಿ ಪ್ರಾಬ್ಲಮ್ ಏನಾರು ಇದ್ದರೆ ಅವ್ರು ಪಾಲಕ್ ಸೊಪ್ಪನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನಿದ್ದ ನಾರ್ಮಲಾಗಿ ಎಲ್ಲ ತಿನ್ಬೋದು, ತುಂಬ ಒಳ್ಳೆಯದಿದೆ. ನೋಡಿ ಸೊಪ್ಪು ಹಾಕಿ 2 ನಿಮಿಷನೂ ಆಗಿಲ್ಲ, ಸೊಪ್ಪೆಲ್ಲ ಕರಿಗೆ ಹೋಯಿತು. ಸೊಪ್ಪು ಅನ್ನೋದು ಅದಕ್ಕೆ, ಸೊಪ್ಪು ಅಂದರೆ ಸೊಪ್ಪು ಥರ ಬೆಂದಿದೆ ಅಂತ ಹೇಳ್ತಾರಲ್ವಾ, ಸೊಪ್ಪು ಈ ಥರನೇ ಬೇಗ ಬೆಂದ್ಬಿಡುತ್ತಲ್ಲ, ಅದಕ್ಕೆ ಏನಾದರೂ ತುಂಬ ಮೆತ್ತಗೆ ಬೆಂದರೆ ಸೊಪ್ಪು ಥರ ಬೆಂದಿದೆ ಅಂತ ಹೇಳ್ತಾರೆ. ನೋಡಿ ಎಲ್ಲಿದೆ ಸೊಪ್ಪು ಕಾಣಿಸ್ತಾನೆ ಇಲ್ಲ. ಎಷ್ಟು ಒಂದು 2 ಕಟ್ ಸೊಪ್ಪು ಹಾಕಿದ್ದೀನಿ ನಾನೀಗ, ಸೊಪ್ಪೇ ಕಾಣಿಸ್ತಾ ಇಲ್ಲ ನೋಡಿ, ಎಲ್ಲ ಕರಿಗೋಗಿದೆ. ಮಾಡಿಕೊಡಲ್ಲ ನೋಡಿ. ಈಗ ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಆಗಿದೆ. ಒಂಚೂರು ಮಸಾಲ ಪುಡಿಗಳು ಹಾಕೋಣ. ಅರಿಶಿನ ಪುಡಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಿ. ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು. ಒಂದು ಸ್ಪೂನ್ ಧನಿಯಾ ಪುಡಿ, ಇದು ಚಿಕ್ಕ ಸ್ಪೂನು, ಚಿಕ್ಕದಿದು. ಅರ್ಧ ಸ್ಪೂನ್ ಗರಂ ಮಸಾಲ. ಅದಕ್ಕೆ ಮಸಾಲ ಎಲ್ಲ ಹಸಿ ವಾಸನೆ ಹೋಗಲಿ. ರುಬ್ಬಿಟ್ಕೊಂಡಿದ್ದೀವಲ್ಲ ಈಗ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮಸಾಲ. ಅದು ವಾಂಗಿ ವಾಸನೆ ಗೊಜ್ಜು ಮಾಡೋ ಥರ ಮಾಡ್ಕೊಂಬಿಟ್ಟು ಕಲಿಸ್ಕೊತೀವಿ. ಅದು ತುಂಬ ಹೆಲ್ತಿಯಾಗಿರುತ್ತೆ. ಇದು ಮಕ್ಕಳಿಗೆಲ್ಲ ಒಳ್ಳೆಯದು. ಟಿಫನ್ ಬಾಕ್ಸಿಗೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಸಿ ನೋಡಿ. ಕೆಲಸದ ಗಡಿಬಿಡಿಯಲ್ಲಿ ನಿಮಗೆ ಪಲಾವೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ, ಅದು ಅವಾಗ ಈ ಥರ ಮಾಡ್ಕೊಂಬಿಡ್ಬೋದು. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನಿಸುತ್ತೆ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬೇಕಲ್ವ, ನಿಧಾನಕ್ಕೆ ತೋರಿಸ್ಕೊಂಡ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ ಚೆನ್ನಾಗಿ, ತುಂಬ ಇಷ್ಟ ಆಗ್ತಾಯಿದೆ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ನೋಡ್ತಿರೋರಿಗೆ ತುಂಬ ಚೆನ್ನಾಗಿ ವಿಡಿಯೋ ನೋಡ್ತಾ ಇದ್ದಾರೆ, ರೆಸ್ಪಾನ್ಸ್ ಚೆನ್ನಾಗಿದೆ. ತುಂಬ ಹಸುವಾಗ್ಬಿಟ್ಟಿದೆ, ಪೂರ್ತಾನೇ ಇಲ್ಲ. ಅವನಿಗೀಗ ಹಾಲು ಕುಡಿಸ್ಬೇಕು ಅರ್ಜೆಂಟಾಗಿ. ನಾನು ತಿಂಡಿ ಮಾಡೋದು ಬಿಟ್ಟೆ ಅವನಿಗೆ ಹಾಲು ಕುಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹಾಲು ಕುಡಿತಾನೆ. ಹಾಲು ಅಂದರೆ ತುಂಬ ಇಷ್ಟ ಅವನಿಗೆ. ಅದು ಬಾಟ್ಲಲ್ಲೇ ಕುಡಿಬೇಕು. ಇಷ್ಟು ದೊಡ್ಡವನಾದ್ರೂ ಬಾಟ್ಲಲ್ಲೇ ಕುಡಿತಾನೆ. ತುಂಬ ಜಾಣ ಅವನು, ಗುಡ್ ಬಾಯ್. ಪಾಲಕ್ ರೈಸಿಗೆ ಗೊಜ್ಜು ರೆಡಿಯಾಗಿದೆ. ಈಗ ಅನ್ನನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು, ಬೆಳಗ್ಗೆನೇ ಬಿಸಿ ಅನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಸ್ವಲ್ಪ ಲೈಟಾಗಿ ಗೊಜ್ಜು ಬೇಕಂದರೆ ಸ್ವಲ್ಪ ಗೊಜ್ಜು ಕಡಿಮೆ ಹಾಕ್ಕೊಳ್ಳಿ. ನಮ್ಮ ಮನೆಯವ್ರಿಗೆ ಲೈಟಾಗಿ ಬೇಕು, ನಮ್ಮ ಮಗನಿಗೆ ಸ್ವಲ್ಪ ಸ್ಟ್ರಾಂಗ್ ಬೇಕು. ನಮ್ಮ ಮಗನಿಗಾದರೆ ಸ್ವಲ್ಪ ಜಾಸ್ತಿಯಾಗಿ ಕಲಿಸಿರ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿದ್ದೀರ ಅಂದ್ಕೊಂಡಿರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.